ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಈ ಜೀವನ. ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ. ಬೆಳಿ ಯೋಗ್ಯತೆ ಇದೆ, ಅನುಭವಿಸು, ತಿನ್ನು ಯೋಗ್ಯತೆ ನನಗೆ ಕೊಟ್ಟವನ. 10 ಎಕರೆ ತುಂಬಾ ಭತ್ತ ಬೆಳೆದ್ಬಿಟ್ರೆ ಏನ್ ಬಂತು? ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ, ಮನೆಯವ್ರು ತಿನ್ಕೋಬೇಕಿಲ್ಲ, ಮಾರ್ಬೇಕಷ್ಟೆ ತಗೊಂಡು ಹೋಗಿ ನಾವು. ಅದಕ್ಕೆ ಬಿತ್ತ ಬೆಳೆಸು ತನ್ನದೆಂಬ ವ್ಯರ್ಥ ಚಿಂತೆ ಮಾಡಿ ಬರೆದೆ, ಸತ್ತು ಹೋದ ಮೇಲೆ ಅರ್ಥ ಯಾರಿಗೆ ಯಾವುದು? ನೀನೇ ಸತ್ತೋದ್ಮೇಲೆ ಯಾರಿಗೆ ಅರ್ಥ ಅಂತ. 1 ಹೆಣ್ಣು ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ. 8 1 ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ. ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದೋ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ. ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ. ಮಣ್ಣು ಪಾಲು ಆದ ಮೇಲೆ ಯಾರಿಗ್ಯಾವುದೋ ತಿಂಬಾದಲ್ಲಿರುವ ಜೀವ ಕಂಬ ಸೂತ್ರ ಬೊಂಬೆಯಂತೆ ಎಂದಿಗಾದರೂ ದಿನ ಸಾವು ತಪ್ಪದೋ. ಹೆಣ್ಣು 1 ಮಣ್ಣು 3 ತನ್ನಲ್ಲಿದ್ದು ಉಣ್ಣಲಿಲ್ಲ. ನಾನ್ ಗಳಿಸಿದ್ದೆ ನಾ ತಿನ್ನೋ ಕಾಲಿಲ್ಲ, ಅಪ್ಪ ಆಗ್ಲಿಲ್ಲ, ಅವ್ವ ಆಗ್ಲಿಲ್ಲ, ತಮ್ಮ ಆಗ್ಲಿಲ್ಲ, ನಮ್ಮ ಅಣ್ಣ ನನ್ಗಾಗ್ಲಿಲ್ಲ ಅಂದ್ರೆ ಏನಾಯ್ತದೆ? ನಾನ್ ಗಳಿಸಿದ್ದೆ ನಾನು ಅನುಭವಿಸಂಗಿಲ್ವಲ್ಲ. ಅದಕ್ಕೆ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ. ಕೂಡಿಡ್ಬೇಕು ಅಂದ್ಬಿಟ್ಟು ನೆಮ್ಮದಿಲ್ಲ ತಿನ್ಲಿಲ್ಲ. ಈ ಬಾಳ ಹಿರೀಕೊಂಡು ಒಂದು ಮಾತಂತಾರೆ, ಮೊನ್ನೆ ನ್ಯಾಯ ನಡೀತದೆ, ಮಗ ಅನ್ನ ಹಾಕ್ತಿಲ್ವಂತೆ ಅಪ್ಪ ಅವಂಗೆ ಇಟ್ಟಿತ್ತಿಲ್ಲ. ಅವನು ಅಪ್ಪ ನ್ಯಾಯಕ್ಕೆ ಸೇರ್ಸವನೆ. ಊರವರ ಹೇಳ್ತಾವನೆ, ನೋಡ್ರಿ ನನ್ನ ಮಗ ಹೆಂಗ್ ಮಾಡ್ತಾವ್ ನೋಡಿ, ನನ್ನ ಮಕ್ಳು ಚೆನ್ನಾಗಿರ್ಲಿ ಅನ್ಬಿಟ್ಟು ಚನ್ನಪಟ್ಟಣಕ್ಕೆ ಹೋದ್ರೆ 1 ಟೀ ಕುಡಿತಿರ್ಲಿಲ್ಲ, 1 ಕಾಫಿ ಕುಡಿತಿರ್ಲಿಲ್ಲ ಅಂದ. ಅವ್ರ ಯಜಮಾನ್ ಅಂದ, ಯಾರಪ್ಪ ನಿನ್ನ ಕುಡಿಬೇಡ ಅಂದಿದ್ದವರು? ಯಾರ ನಿನ್ನ ಕುಡಿಬೇಡ ಅಂದಿದ್ದವರು? ಅವತ್ತು ನೆಮ್ಮದಿ ಇಲ್ಲ, ಇವತ್ತು ನೆಮ್ಮದಿ ಇಲ್ಲ. ನೀನ್ ನಾನೇ ಬರ ಏನ್ ಹೇಳಮ್ಮಪ್ಪ ನಾವು ಅಂದ್ರ. ಅವನು ಮಕ್ಕಳು ಸಾಕ್ಬೇಕು, ನೀ ಅನ್ನ ಬಿಟ್ಬಿಟ್ಟು ಸಾಕು ಅಂತ ಯಾರು ಹೇಳಿಲ್ಲ, ಟೀನೂ ಕುಡಿಬೇಡ ಅಂತ ಯಾರು ಹೇಳಿಲ್ಲ. ಅತಿರೇಕ ಆಗಬಾರ್ದು. ಆಮೇಲೆ ಅದು ಹೇಳ್ಕೊಂಡು ಪ್ರಯೋಜನ ಇಲ್ಲ. 1 ದಿನ ಹೇಳಿದ್ರೆ ಚಂದ, 2 ದಿನ ಹೇಳಿದ್ರೆ ಚಂದ, 3 ದಿನ ಹೇಳಿದ್ರೆ ನೀನೇನು ಮನುಷ್ಯನೋ ನಾಯಿನೋ ಅಂತಾನೆ ಮಗ. ನೀನು ಬಿಟ್ಬಿಟ್ಟು ಸಾಕು ಅಂತಿದ್ನ ನಾನು ಅಂತಾನೆ. ಅದಕ್ಕೆ ಅನ್ನ ವಸ್ತ್ರ ಭೋಗಕ್ಕಾಗಿ ತನ್ನ ಸುಖವ ಕಾಣಲಿಲ್ಲ. ಮಣ್ಣು ಪಾಲು ಆದ ಮೇಲೆ ಯಾರಿಗೆ ಯಾವುದು? ಕನಕದಾಸರು ಅಂದ್ರೆ ಕರುನಾಡ ಸಂತರವರು.